ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ತುಂಬಾ ವಿಭಿನ್ನವಾಗಿರುತ್ತೆ. ಆರೋಗ್ಯಕರವಾಗಿರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕನ್ನು ಮಾಡಿದ್ದೀನಿ. ಅದು ಏನಪ್ಪ ಅಂದರೆ ಮಾವಿನಕಾಯನ್ನು ಉಪಯೋಗಿಸ್ಕೊಂಡು ಮಜ್ಜಿಗೆ ಮಾಡಿದ್ದೀನಿ. ಸೊ ಬನ್ನಿ, ಈ ಮಾವಿನಕಾಯಿ ಮಜ್ಜಿಗೆಗೆ ಏನೇನು ಸಾಮಗ್ರಿಗಳನ್ನ ಯೂಸ್ ಮಾಡಿದ್ದೀನಿ. 5 ನಿಮಿಷ ಸಾಕು ಇದನ್ನು ರೆಡಿ ಮಾಡಲಿಕ್ಕೆ. ಅನ್ನದ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಒಂದು ಜ್ಞಾಪಕ ಇರಲಿ, ಮಾವಿನಕಾಯನ್ನು ತೋತಾಪುರಿ ಮಾವಿನಕಾಯನ್ನೇ ತೊಗೋಬೇಕು. ಹುಳಿ ಇರೋ ಮಾವಿನಕಾಯನ್ನು ತೊಗೋಬಾರ್ದು. ಹುಳಿ ಇರೋ ಮಾವಿನಕಾಯಿ ತೊಗೊಂಡ್ರೆ ಹುಳಿ ಆಗಿಬಿಡುತ್ತೆ. 7ರಿಂದ 8 ಶುಂಠಿ ತುಂಡುಗಳು, 8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಒಂಚೂರು ಕರಿಬೇವು, ಮಾವಿನಕಾಯಿ 1 ಬಟ್ಲು, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮೊದಲು ಮಾವಿನಕಾಯಿ ಹಾಕ್ಕೋಬೇಕು, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಒಂದು 10ರಿಂದ 15 ಎಸಳು ಕರಿಬೇವಿನ ಸೊಪ್ಪು, ಒಂದು ಚಮಚ ಕಲ್ಲುಪ್ಪು. 1 ಬಟ್ಟಲು ಮೊಸರಿನಲ್ಲಿ ಅರ್ಧ ಬಟ್ಟಲು ಮೊಸರು ಅಷ್ಟನ್ನೇ ಹಾಕ್ಕೋಬೇಕು. ಪೂರ್ತಿಯಾಗಿ ಹಾಕ್ಕೋಬಾರ್ದು. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಬಿದ್ದಾಯಿತು. ನೀವು ಪೂರ್ತಿಯಾಗಿ ಮೊಸರನ್ನು ಮೊದಲಿಗೆ ಹಾಕೋಬಾರ್ದು, ಇವಾಗ ಹಾಕ್ಕೋಬೇಕು. ಇಲ್ಲಿ ನೀರನ್ನು ನೋಡ್ಬಿಟ್ಟು ಹಾಕ್ಕೋಬೇಕು. ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ಹಾಕ್ಕೋಬೇಕು. ಮಜ್ಜಿಗೆ ಥರ ನೀರಾಗಿರಬೇಕು ಅಂದರೆ ನೀರನ್ನು ಜಾಸ್ತಿಯಾಗಿ ಬಳಸ್ಕೋಬೋದು. ಅನ್ನಕ್ಕೇನಾದರೂ ನೀವು ಮಾಡ್ತಾಯಿದ್ದೀರಿ ಅಂದರೆ ನೀರನ್ನು ಕಮ್ಮಿಯಾಗಿ ಬಳಸ್ಕೋಬೇಕು. ಸೊ ನೋಡಿ, ರೆಡಿ ಆಯಿತು. ಸೊ ತುಂಬಾ ರುಚಿಯಾಗಿರುವಂಥ ರೆಸಿಪಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಮಾವಿನಕಾಯಿ ಮಜ್ಜಿಗೆ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.